ಕೋಳಿ ಬಸ್ಸಾರ್ ರಾಗಿ ಮುದ್ದೆ. ಎಲ್ಲಪ್ಪ ಇನ್ನ ಇವ್ರು ಬರಲೇ ಇಲ್ಲ. ಯಾವಾಗಲೂ ಮುಂದೆ ನೋಡಿದ್ರೆ ಹಂಗಪ್ಪ, ಹಿಂದೆ ನೋಡಪ್ಪ. ಏನ್ ಸ್ಪೆಷಲ್ ಇವತ್ತು? ಮೊಟ್ಟೆ ಕೋಳಿ ಬಸ್ಸಾರ್ ರಾಗಿ ಮುದ್ದೆ. ಸೂಪರ್ ಆಗಿ ಮಾಡೋಣ, ಸಕ್ಕತ್ತಾಗಿ ತಿನ್ನೋಣ. ತಿಂದಿ ತೆಗೋಣ. ವೆಲ್ಕಮ್ ಟು ಒಂಥರ ತುಂಬಾ ಸ್ಪೆಷಲ್ ಇವತ್ತು. ಏನಕ್ಕೆ ಅಂತಂದ್ರೆ ಇದು ಸಾಮಾನ್ಯವಾಗಿ ಹಳ್ಳಿ ಸ್ಟೈಲ್ ಜಾಸ್ತಿ ಮಾಡ್ತಾರೆ ಇದೆಲ್ಲ. ನಮ್ಮ ಅಜ್ಜಿ ಮಾಡೋರು, ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಈಗಿನ ಜನರೇಷನ್ ಅವ್ರಿಗೆ ಮೊಟ್ಟೆ ಕೋಳಿ ಬಸ್ಸಾರು ಅಂತಾನೆ ಗೊತ್ತಿಲ್ಲ. ಅಕ್ಕಿ ಈಗ ಹುರ್ಕೊಂತ ಇದ್ದೀನಿ. ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ, ಸ್ವಲ್ಪ. ಅದ್ರ ಜೊತೆಗೆ ಒಣಗಿದ ಮೆಣಸಿನಕಾಯಿ ಇದನ್ನು ಹುರ್ಕೋಬೇಕು. ಶುದ್ಧವಾದ ಎಣ್ಣೆ, ಚಕ್ಕೆ, ಲವಂಗ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಅರಿಶಿಣ ಪುಡಿ, ಧನ್ಯ ಪುಡಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಫುಲ್ ಮಸಾಲೆ ಫ್ರೈ ಆಗೈತೆ. ಇವಾಗ ಇದು ಆರದ ಮೇಲೆ ರುಬ್ಕೊಳ್ಳೋಣ. ಕೊಡಿ. ಪೀಸ್ ಒಂದೇ ಸಮ ಮೀಡಿಯಮ್ ಆಗಿರಲಿ. ಬೇಯೋದು ನಿಧಾನ ಸ್ವಲ್ಪ. ಮೊಟ್ಟೆ ಕೋಳಿ ಶುದ್ಧವಾದ ಎಣ್ಣೆ, ರುಚಿಗೆ ತಕ್ಕಂತೆ ಉಪ್ಪು, ಬಿಸಿ ನೀರು, ಹಾಕಲ ಮಸಾಲೆ, ರುಬ್ಬಿರೋಂಥ ಮಸಾಲೆ, ಆಮೇಲೆ ಹೆಸರು ಕಾಳು ಹಾಕೋಣ. ಮಟನ್ ಬೆಂದೋಲಿ. ಕವಿರಾಜ್, ಮೊಟ್ಟೆ ಕೋಳಿ ಬಸ್ಸಾರ್ ಬಗ್ಗೆ ಯಾವ್ದಪ್ಪ ಕವಿತೆ ಇವತ್ತಿಂದು ಬೇಕು ಅಂತೀರಾ? ಜನ ಕೇಳ್ತಾರೆ. ಇವಾಗಲೂ ಕೇಳಬೇಕು ಅನಿಸುತ್ತೆ ಅಮ್ಮನ ಲಾಲಿ, ಇವಾಗಲೂ ಕೇಳಬೇಕು ಅನಿಸುತ್ತೆ ಅಮ್ಮನ ಲಾಲಿ. ಗೂಳಿ ಹಂಗೆ ಒಬ್ಬಳು ಬಂದ್ಲು ಜೂಲಿ, ಜೂಲಿ ಹಿಂದೆ ಹೋದೆ ಜೋಬೆಲ್ಲ ಖಾಲಿ, ಖಾಲಿ ಆದ್ಮೇಲೆ ಮಾಡ್ತಾ ಇದ್ದೆ ಕೂಲಿ, ಕೂಲಿ ಎಲ್ಲ ಬಿಟ್ಟು ಈಗ ಮಾಡ್ತಾ ಇದ್ದೀನಿ ಮೊಟ್ಟೆ ಕೋಳಿ.
ಮುದ್ದೆ ಫುಲ್ ನೈಸಾಗಿ ಬರುತ್ತೆ. ಅಣ್ಣ ಮುದ್ದೆ ಮುದ್ದಾಗಿ ಮಾಡಬೇಕು. ಆನಂದವಾಗದೆ ನೋಡಪ್ಪ. ಮುದ್ದಾಗೈತೆ ಹಾಕೋಣ. ಹೆಸರುಗಳು ಹಾಕೋಣ ಇವಾಗ. ಮೊಟ್ಟೆ ಕೋಳಿ ಬಸ್ಸಾರಿಗೆ ಹೆಸರುಗಳು ಹಾಕ್ತಾ ಇದ್ದೀರಿ. ಮೊಟ್ಟೆ ಕೋಳಿ ಸಾರು ರೆಡಿ ಆಗಿದೆ ಇವಾಗ. ಇದನ್ನ ಮೊಟ್ಟೆ ಕೋಳಿ ಸಾರನ್ನ ಬಸಿಬೇಕು ಅಂದರೆ ಮಟನ್ ಎಲ್ಲ ಎತ್ಬಿಟ್ಟು ತಿಳಿ ಸಾರನ್ನ ಕುದಿಸಿ ಮತ್ತೆ ಮಟನ್ಗೆ ಉಡಿ ಅಂತ ಚೆಲ್ಲಬೇಕು, ಅಕ್ಕಿ ಪುಡಿ. ಸಾರಲ್ಲಿರೋದು ಮಟನ್ನು ಒಂದು ಪೀಸ್ ಇಲ್ದಂಗೆ ಎಲ್ಲ ಇತ್ತು. ಕೂಗ ಕೋಳಿಗೆ ಕರ ಮಸಾಲೆ ಮೇಯೋ ಮೇಕೆಗೆ ಮಿರ್ಚಿ ಮಸಾಲೆ ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು, ತುಂಡು ಇದ್ದರೆ ಗುಂಡು ನಾಲ್ಗೆ ಹತ್ತದು. ಕೊಂಡಣ್ಣ ತುಂಬಾ ಫ್ರೆಂಡ್ ಒಳ್ಳಾಗಿರ್ತದೆ. ಹಾಕ್ರಿ, ಒಳ್ಳೆ ವಾತಾವರಣ. ವಿಡಿಯೋದಲ್ಲಿ ಫಸ್ಟ್ ಹೇಳಿದ್ದೆ ಅಕ್ಕಿ ಹುರ್ಕೊಳೋದು ಏನಕ್ಕೆ ಅಂತ ಅಂದ್ಬಿಟ್ಟು, ಅದನ್ನ ಈಗ ತೋರಿಸ್ತಾ ಇದ್ದೀನಿ. ಈಗ ಮಟನ್ಗೆ ಉಡಿಸೆಲ್ಲೋದು ಅಂತ ಇದು ಈ ಥರ ಹಾಕೋಬೇಕು. ಐತೆ ತುಂಬಾ ಮಜವಾಗೈತೆ ಮೊಟ್ಟೆ ಕೋಳಿ ಬಸ್ಸಾರು. ಸೂಪರ್. ಕೋಳಿ ಬಸ್ಸಾರು ತಿಂತಾ ಇದ್ರೆ ನಮ್ಮ ಅಮ್ಮನೆಗೆ ನಮ್ಕ ಬರ್ತದೆ. ಮೊಟ್ಟೆ ಕೋಳಿ ಬಸ್ಸಾರು ಸೂಪರಾಗಿ ಬಂದೈತೆ. ಆ್ಯಕ್ಚುಲಿ ನಮ್ಮ ಅಜ್ಜಿ ಕಾಲದ ರೆಸಿಪಿ ಇದು. ತುಂಬ ಚೆನ್ನಾಗಿ ಬಂತು. ಈ ಅಕ್ಕಿ ಪುಡಿ ಉದುರಿಸಿರೋ ಫ್ಲೇವರ್ ತುಂಬ ಸಖತ್ತಾಗಿ ಬರ್ತೈತೆ. ಚಂದಾಗದೆ. ಬಸ್ಸಾರು ಏನೋ ಅನ್ಕೊಂಡಿದ್ದೆ ನಮ್ಮ ಅಣ್ಣ ಹೇಳುವಾಗ, ಆದರೆ ಇಷ್ಟೊಂದು ಟೇಸ್ಟಾಗಿ ಸಕ್ಕದಾಗೈತೆ ಅಂತ ಗೊತ್ತಿರಲಿಲ್ಲ. ತಿಂದ ಮೇಲೆ ಅನಿಸ್ತೈತೆ ಇನ್ಮೇಲೆ ಯಾವಾಗ ಇದನ್ನೇ ತಿನ್ನಬೇಕು ಅಂತ. ಹೌದಾ? ಹಂಗಾದ್ರೆ ಹತ್ತು ನಿಮ್ಮ ಅಜ್ಜಿ ಊರಿಗೆ ಬಸ್ಸು. ಮೊಟ್ಟೆ ಸಾರ ತುಂಬ ಸೂಪರ್ ಆಗೈತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.